ಅಂದರೆ ಸೈಜ್ ಏನಿದೆ ಅಲ್ಲ, ಈ ಒಂದು ಸೈಜ್ ನೀವು ನೋಡ್ತಿದ್ರಲ್ಲ, ಇದು ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಸಹ ಇದೇ ಒಂದು ಸೈಜ್ ಬರ್ತದೆ. ಕೆಲವು ವೆರೈಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 4-5ರಿಂದ 10 ಪಿಕ್ಕಿಂಗ್ ಕೀಳವರೆಗೂ ಒಂದು ಸೈಜ್ ಬರುತ್ತೆ, ಮತ್ತೆ ಹಂಗೆ ಹೋಗ್ತಾ ಇದ್ದಂಗೆ ಆ ಸೈಜ್ ಸಣ್ಣದಾಗಿ ಹೋಗ್ತದೆ. ಬಟ್ ಈ ವೆರೈಟಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರ್ಗು ಅದು ಅದೇ ಸೈಜ್ ಅನ್ನ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಸಿಗ್ತದೆ. ಮೈನ್ ಇದು ಅಂತ ಹೇಳಿದ್ರೆ ಇದು ಗಟ್ಟಿ ಇದೆ ನೋಡಿ, ಇದು ನೀವು ನೋಡಬಹುದು ಗಟ್ಟಿ ಇದೆ, ಚಿಗಿದ್ರು ಇದಾಗೋದಿಲ್ಲ. ಈ ಒಂದು ಇದರಿಂದನ ಈ ವೆರೈಟಿ ವೆಸ್ಟ್ ಬೆಂಗಾಲ್ ಆಮೇಲೆ ಚೆನ್ನೈ ಎಲ್ಲ ಬೇರೆ ಬೇರೆ ನಾರ್ತ್ ಇಂಡಿಯಾವರೆಗೂ ಹೋಗ್ತದೆ. ಈ ವೆರೈಟಿನ ಮಿನಿಮಮ್ ನಾವು 10ರಿಂದ 15 ದಿವಸವರೆಗೂ ನಾವು ಹಂಗೆ ಇಟ್ಟರು ಸಹ ಇದು ಯಾವುದೇ ತರದಿಂದ ತೊಂದರೆ ಆಗೋದಿಲ್ಲ, ಆ ತರ ಚೆನ್ನಾಗಿರ್ತದೆ. ಅಂದ್ರೆ ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ವಿಶೇಷತೆ ಅಂತ ಹೇಳಿದ್ರೆ ಈಗ ನಾವು ಈ ವೆರೈಟಿ ಬರೀ ಕೋಲಾರದಲ್ಲಿನ ಜಾಸ್ತಿ ಬೆಳೀತಾ ಇದ್ರು. ಈ ಕೋಲಾರದಿಂದ ಹೋಗಿ ಚಳ್ಳಕೆರೆನಲ್ಲಿ ಒಬ್ಬೊಬ್ಬ ರೈತ 20ರಿಂದ 25 ಎಕರೆ ಬೆಳೆದಿದಂತ ರೈತರು ಇಲ್ಲಿ ಬಂದಿದ್ದಾರೆ. ಅವ್ರು ಈ ವೆರೈಟಿನ ತುಂಬಾ ಚೆನ್ನಾಗಿದೆ. ಆಮೇಲೆ ರೈತರಿಗೆ ಒಂದು ಅತ್ಯಂತ ವಿಶ್ವಾಸಾರ್ಥ ತಳಿ. ಆಮೇಕಿಂತ ಈಲ್ಡ್ ಜಾಸ್ತಿ ಬರ್ತದೆ. ಆಮೇಲೆ ಕಲರ್ ಮೇಂಟೈನ್ ಆಗ್ತದೆ. ಕಲರ್ ನೋಡಿ ಹೆಂಗಿದೆ, ಕಲರ್ ಶೈನಿಂಗ್ ಇದೆ. ಮಾರ್ಕೆಟ್ ಅಲ್ಲಿ ಶೈನಿಂಗ್ ಕೇಳ್ತಾರಲ್ಲ, ಬರೀ ಟೊಮೊಟೊ ಇದಾದ್ರೆ ಬೇಕಾಗಿದೆಲ್ಲ. ಮೇಜರ್ ಟೊಮೆಟೊ ಏನು ನಮಗೆ ಒಳ್ಳೆ ಒಂದು ಲಕ್ಷಣ ಅಂತ ಹೇಳಿದ್ರೆ ಶೈನಿಂಗ್ ಇದೆ, ಆಮೇಲೆ ಕಲರ್ ಇದೆ, ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೆ ಗಟ್ಟಿ ಇದೆ. ಅದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಲೋಕಲ್ ಮಾರ್ಕೆಟ್ಗೆ ಆಗಲಿಲ್ಲ ಅಂತ ಹೇಳಿದ್ರು ಇಲ್ಲಿ ರೇಟ್ ಕಡಿಮೆ ಇದ್ದಾಗ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅದು ತುಂಬಾ ಅನುಕೂಲ ಆಗ್ತದೆ ಈ ವೆರೈಟಿಗೆ. ಅದಕ್ಕಾಗಿನ ಕೆಲವರು ಹೇಳಿದ್ರು ಒಂದೊಂದು ರೈತ ಒಂದೊಂದು ಇಳುವರಿಯಿಂದ ತೆಗಿತಾರೆ. ಕೆಲವರು 8 kg ಬೆಳೀತಾರೆ, 10 kg ಬೆಳೀತಾರೆ. ಸೊ ಈ ರೈತರು ನವೆಂಬರ್ ಅಲ್ಲಿ ಹಾರ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಹೇಳೋದ್ರ ಪ್ರಕಾರನ ಮಾರ್ಚ್ ವರೆಗೂ ತೆಗಿತಾರಂತೆ. ಅಂದ್ರೆ 30-35 ಹಾರ್ವೆಸ್ಟಿಂಗ್ ಮಾಡ್ತಾರೆ. ಕೆಲವರು ನಾವು ಏನು ನೋಡಿದ್ವಲ್ಲ, ರೈತರು ಏನಾಗುತ್ತೆ ಅಂತ ಹೇಳಿದ್ರೆ 8ರಿಂದ 10, 15 ತಳಿ 15 ಪಿಕ್ಕಿಂಗ್ ಮಾಡ್ತಾರೆ. ಅಲ್ಲಿಗೆ ವೆರೈಟಿ ಕ್ಲೋಸ್ ಆಗುತ್ತೆ. ಇದು ನವೆಂಬರ್ ಅಲ್ಲಿ ನೀವು ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದೆ, ಮಾರ್ಚ್ ವರೆಗೂ ತೆಗಿತಾರಂತೆ. ನೀವೆಲ್ಲ ನೋಡಿದ್ರೆ ಈಗ 15ರಿಂದ 16 ಪಿಕ್ಕಿಂಗ್ ಆಗಿದೆ. ಸೊ 2ರಿಂದ 3 ಪಿಕ್ಕಿಂಗ್ ನೀವು ತೆಗೆದಿದ್ದಾರೇನೋ ಅದೇ ತರ ಬೆಳೆ ಕಾಣಿಸ್ತದೆ. ಅಚ್ಚಿಗಿದೆ, ಒಳ್ಳೆ ಕಂಟಿನ್ಯೂಸ್ ಆಗಿ ಹೂವು ಬಿಡ್ತದೆ, ಕಾಯಿ ಬರ್ತದೆ. ಸೊ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ನಿಮಗೆ ಅನುಭವ ಆಗ್ತದೆ. ಸರ್, ಒಟ್ಟು ಎಷ್ಟು ದಿನ ಈ ಕಾಯಿ ಶೇಖರಣೆ ಮಾಡಬಹುದು ಸರ್? ಸರ್, ನಾವು ಮನೆಯಲ್ಲಿ ಇಟ್ಟು ರೈತರು ಹೇಳೋದು ಪ್ರಕಾರನ ಸೊ ಇಟ್ಟರೆ 1 ದಿವಸ ಇಟ್ಟರೆ ನೀವು 10ರಿಂದ 15 ದಿವಸದವರೆಗೂ ಚೆನ್ನಾಗಿರ್ತದೆ. ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಈಸಿ ಆಗುತ್ತೆ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟೇಷನ್ಗೆ ತುಂಬಾ ಈಸಿ ಆಗುತ್ತೆ, ಗಟ್ಟಿ ಇದೆ ಮತ್ತು ಸೆಲ್ಫ್ ಲೈಫ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಮಚ್ಚೆ ಆಗಲಿ ಹುಳು ಆಗಲಿ ಈ ತರದೇನೋ ಆಮೇಲೆ ನೀವು ನೋಡ್ತಿದ್ದೀರಲ್ಲ, ಎಲ್ಲಾದ್ರೂ ಇಲ್ಲ ನೋಡ್ಬೋದು ನೀವು. ನಾ ಹೇಳೋದಕ್ಕಿಂತ ನೀವು ಎಲ್ಲ ನೋಡಿದಿರಾ, ಆ ಥರ ಏನೂ ಇಲ್ಲ. ಹುಳ ಬರುತ್ತೆ, ಮಚ್ಚೆ ಬರೋದಂಗೆ ಈ ವೆರೈಟಿ ಏನು ಇದಿಲ್ಲ, ಎಲ್ಲದಕ್ಕೂ ಬರ್ತದೆ. ಮೇಂಟೈನ್ ಮಾಡ್ಬೇಕು ಅಷ್ಟೇನ. ಇದನ್ನ ಯಾವ ಥರ ನಾವು ಕರೆಕ್ಟಾಗಿ ಕಾಲಕ್ಕೆ ಔಷಧ ಇದನ್ನ ಮಾಡ್ಕೊಂಡ್ರೆ, ಬಟ್ ಬೇರೆ ಬೇರೆ ವೆರೈಟಿ ಕೊಟ್ಟಾಗ ರೈತರಿಗೆ ಅದನ್ನ ನೀವು ಡೈರೆಕ್ಷನ್ ಕೊಡ್ತೀರಾ, ಈ ರೀತಿ ನೀವು ಔಷಧಿ ಬಳಸಿದ್ರೆ ಹುಳ ಬೀಳಲ್ಲ, ಆಮೇಲೆ ಮಚ್ಚೆ ಬರಲ್ಲ ಅಂತ ನೀವೇನಾದ್ರು ಡೈರೆಕ್ಷನ್ ಕೊಡ್ತೀರಾ? ನಾವು ಸಾಧ್ಯ. ಈಗ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರು ನಮಗೆ ಟೆಕ್ನಿಕಲ್ ಪರ್ಸನ್ ಇರ್ತಾನೆ. ಸೊ ಇಲ್ಲಿ ಬೆಳೆದಿದ್ವಲ್ಲ, ನಾವು ಸ್ಟಾರ್ಟಿಂಗ್ ಇಂದ ಹಿಡಿದು ಯಾವ ಔಷಧ ಹೊಡಿಬೇಕು, ಆಮೇಲೆ ಯಾವ್ದು ಔಷಧ ಹೊಡೆದ್ರೆ ಮಚ್ಚೆ ಬರೋದಿಲ್ಲ, ಆಮೇಲೆ ವೈರಸ್ಗೆ ಯಾವ ಔಷಧ ಹೊಡಿಬೇಕು, ಪ್ರತಿಯೊಂದು ರೈತರಿಗೆ ಒಂದು ಮಾಹಿತಿನ ಕೊಡ್ತೀವಿ. ಆ ಮಾಹಿತಿ ಕೊಟ್ಟ ಅದೇ ಥರನೇ ಇವರೆಲ್ಲ ಮೇಂಟೈನ್ ಮಾಡೋದ್ರಿಂದನ ಸೊ ಈ ಥರ ಮಚ್ಚೆ ಬಂದಿಲ್ಲ, ಆಮೇಲೆ ವೈರಸ್ ಬಂದಿಲ್ಲ. ನೀವು ಎಲ್ಲ ನೋಡ್ಬೋದು. 135 ಎಕರೆಯಲ್ಲೇ ಒಬ್ಬ ರೈತ ಮೇಂಟೈನ್ ಮಾಡಿದಾನಲ್ಲ, ಯಾವ ಥರ ಇದೆ ಅನ್ನೋದ ನೀವೇ ನೋಡ್ಬೋದು. ಆಮೇಲೆ ಬೇರೆ ಬಿತ್ತನೆ ಬೀಜಕ್ಕೂ ಟೊಮೊಟೊ ಬೀಜಕ್ಕೂ ನಿಮ್ಮ ಬೀಜಕ್ಕೂ ರೀಸನಬಲ್ ಆಗಿ ಸಿಗುತ್ತೆ ರೇಟ್ ರೈತರಿಗೆ? ನಮ್ಮದು ರೀಸನಬಲ್ ರೇಟ್ ಇದೆ, ಭಾಳ ಹೈ ಇಲ್ಲ ಮತ್ತು ತುಂಬ ಲೋ ಇಲ್ಲ. ಸೊ ರೀಸನಬಲ್ ಇದೆ, ಆವರೇಜ್ ಪ್ರೈಸ್ ಇದೆ. ಬೇರೆ ಎಲ್ಲ ತಳಿಗೆ ಕಂಪ್ಯಾರಿಸನ್ ಮಾಡಿದರೆ ಆವರೇಜ್ ಪ್ರೈಸ್ ಇದೆ. ಈ ಒಂದು ತಳಿ ಎಲ್ಲ ಭೂಮಿಗೂ ಅಡ್ಜಸ್ಟ್ ಆಗ್ತದೆ. ಒಂದು ವಿಶೇಷತೆ ಅಂತ ಹೇಳಿದ್ರೆ ಮಳೆಗಾಲದಲ್ಲೂ ಬೆಳಿಬೋದು ಮತ್ತು ಬೇಸಿಗೆನಲ್ಲೂ ಬೆಳಿಬೋದು. ಬೇಸಿಗೆನಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ವೈರಸ್ ಟಾಲರೆನ್ಸ್ ಚೆನ್ನಾಗಿರೋದ್ರಿಂದನ ಸೊ ಇದು ಬೇಸಿಗೆನಲ್ಲಿ ಒಳ್ಳೆಯ ಇಳುವರಿ ಕೊಡ್ತದೆ. ಆಮೇಲೆ ಮಳೆಗಾಲದಲ್ಲಿ ಇದು ಲೈಟ್ ಟಾಲರೆನ್ಸ್ ಚೆನ್ನಾಗಿದೆ ಇದಕ್ಕೆ, ಹಂಗಾಗಿ ಮಳೆ ಜಾಸ್ತಿ ಆದ್ರೂ ಸಹ ಒಳ್ಳೆ ಇಳುವರಿನ ಕೊಡ್ತದೆ. ಎಷ್ಟು ರೈತರು ನೀವು ಬಿತ್ತನೆ ಕೊಟ್ಟಿದ್ದೀರಾ ಸರ್ ಈಗ ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ? ಸರಿ, ಈ ಕರ್ನಾಟಕದಲ್ಲಿ ನಾವು ಮೇಜರ್ ಇದನ್ನ ಬೆಳೀತಾ ಇರೋದು. ಕೋಲಾರದಲ್ಲಿ ಹೆಚ್ಚು ಕಡಿಮೆ 1,500-2 ಸಾವಿರ ಜನ ಇದು ಮಾಡಿದ್ದಾರೆ. ನೆಕ್ಸ್ಟ್ ಇದು ಬಿಟ್ಟರೆ ಚಳ್ಳಕೆರೆನಲ್ಲಿ ಆಲ್ಮೋಸ್ಟ್ ಒಂದು 100ಕ್ಕೆ 60 ಭಾಗ ರೈತರೆಲ್ಲ ಚಳ್ಳಕೆರೆನಲ್ಲಿ ಸಲಾರ್ ಬೆಳೀತಾ ಇದ್ದಾರೆ.
ಆಮೇಲೆ ಬೇರೆ ಪ್ರಾಡಕ್ಟ್ ಟೊಮೊಟೊಗೂ ಸಲಾರ್ 3119 ಹೇಳ್ತಿದ್ದೀರಲ್ಲ, ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಈಗ ಆ ಟೊಮೊಟೊ ಈ ಟೊಮೊಟೊ ಹಿಡಿದ್ರೆ ಏನು ವ್ಯತ್ಯಾಸ ಗೊತ್ತಾಗುತ್ತೆ ರೈತರಿಗೆ? ಯಾವ ರೀತಿ ಕಂಡುಕೊಳ್ಕೋಬೇಕು? ಇದು ಸಲಾರ್ 3119 ಇದು ಬೇರೆ ಕಂಪ್ನಿದ ಹೆಂಗೆ ಫೈಂಡ್ ಔಟ್ ಮಾಡಬೇಕು ರೈತರು? ಸರ್ ಮೈನ್ ಇದು ಅಂತ ಹೇಳಿದ್ರೆ ಈಗ ಸೈಜು ಮತ್ತೆ ಶೈನಿಂಗು ಆಮೇಲೆ ಫರ್ನೆಸ್ ಇವು ಮೂರೂ ಇದರಲ್ಲಿ ಚೆನ್ನಾಗಿದೆ. ಚೆನ್ನಾಗಿದೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಈಗ ಹೆಚ್ಚು ಕಡಿಮೆ 90 ರಿಂದ 100 ಗ್ರಾಮ್ ಇದು ಬೇಕಾಗುತ್ತೆ ಅವ್ರಿಗೆ, ಸೈಜ್ ತೂಕ ಬರುತ್ತೆ. ಆಮೇಲೆ ಒಳ್ಳೆ ರೌಂಡ್ ಶೇಪ್ ಇದೆ, ಈ ಶೇಪ್ ಕೇಳ್ತಾರೆ. ಕೆಲವು ತುಂಬಾ ಉದ್ದ ಇದ್ರೆ ಆಮೇಲೆ ಬೇರೆ ತರ ಇದ್ರಲ್ಲ, ಈ ತರ ಶೇಪ್ ಇದ್ರೆ ರೈತರಿಗೆ ತುಂಬಾ ಯೂನಿಫಾರ್ಮಿಟಿ ಇದಿರ್ತದೆ, ಸೈಜಲ್ಲಿ ಕಲರ್ ಯೂನಿಫಾರ್ಮಿಟಿ ಇರ್ತದೆ. ವೆಯ್ಟ್ ಎಷ್ಟು ಬರುತ್ತೆ ಸರ್? 90 ರಿಂದ 100 ಗ್ರಾಮ್ ಬರುತ್ತೆ. ಮ್ಯಾಕ್ಸಿಮಮ್ ಅಂತ 120ವರೆಗೂ ಹೋಗ್ಬೋದು. ಸೊ ಜನರಲ್ ಆವರೇಜ್ ಮೇಂಟೈನ್ ಮಾಡ್ಕೊಂಡು ಹೋಗೋದು 90 to 100 ಗ್ರಾಮ್. ಸರ್ ಬರೀ ನ್ಯಾಷನಲ್ ಮಾರ್ಕೆಟೆಲ್ಲ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ನಾನು ಹೋಗಿದೆಯಾ ಸರ್? ಇದು ಇಂಡಿಯಾದಲ್ಲಿ ನಾವು ಈ ತಳಿನ ನಾವು ಬಿಡುಗಡೆ ಮಾಡಿದ್ರಿಂದ ಕರ್ನಾಟಕ ಮತ್ತು ಎಂಟೈರ್ ಆಲ್ ಓವರ್ ಇಂಡಿಯಾದ ಪ್ರತಿಯೊಂದು ಸ್ಟೇಟಲ್ಲೂ ಬೆಳೀತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾನು ಪಾದಾರ್ಪಣೆ ಮಾಡಿದ್ದೆ. ಪ್ರಾಡಕ್ಟು ಈಗೇನು ಟೊಮೊಟೊ ಬೆಳೆದಿರಲ್ಲ, ಈಗ ಕರ್ನಾಟಕ, ಮಹಾರಾಷ್ಟ್ರ ಇದೇನು ಹೇಳಿದ್ರೆ ನೀವು ಬೇರೆ ಬೇರೆ ಸ್ಟೇಟ್ ಹೋಗ್ತೀರಿ ಅಂತ, ಇದನ್ನು ಹೊರತುಪಡಿಸಿ ಶ್ರೀಲಂಕಾ, ಪಾಕಿಸ್ತಾನ ಇಲ್ಲ ಅಮೇರಿಕಾ ಈ ಕಡೆ ಏನಾದ್ರು ಎಕ್ಸ್ಪೋರ್ಟ್ ಮಾಡೋದು ನಡೀತದೆ? ಸರ್ ಈ ವೆರೈಟಿ ಈಗ ಬೇರೆ ಬೇರೆ ಒಂದು ತಳಿ ಬೇರೆ ಬೇರೆ ಕಂಟ್ರಿನಲ್ಲಿ ಬೆಳೀತಾರೆ. ಈ ಒಂದು ತಳಿನ ಬೇರೆ ಎಲ್ಲ ಕಂಟ್ರಿಗೂ ನಾವು ಇದು ಸೂಟಬಲ್ ಆಗ್ತಕ್ಕಂಥ ತಳಿ ಇದು. ಬಟ್ ಮೇಜರ್ ನಾವು ಈ ಕರ್ನಾಟಕ, ತಮಿಳುನಾಡು, ಆಂಧ್ರ, ಆಮೇಲೆ UP, MP ಆ ಕಡೆ ಎಲ್ಲಾನು ಇದನ್ನ ಮೇಜರ್ ಆಗಿ ಈ ತಳಿನ ಬೆಳೀತಾ ಇದ್ದಾರೆ. ಸರಿ ಸರ್, ಈ ಟೊಮೊಟೊಗೆ ಅಂತಾರಾಷ್ಟ್ರೀಯ ಡಿಮ್ಯಾಂಡ್ ಇದೆಯಾ ಅಂತ? ಸರ್ ಇದನ್ನ ಬಾಂಗ್ಲಾದೇಶಕ್ಕೆ, ಬೇರೆ ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳಕ್ಕೆ ಕಳಿಸ್ತಾರೆ ಇದನ್ನ. ಅಲ್ಲಿ ಉತ್ತಮವಾದ ಬೇಡಿಕೆ ಇದೆ ಈ ಟೊಮೊಟೊಕ್ಕೆ, ಸಲಾರ್ ಟೊಮೊಟೊಕ್ಕೆ. ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳ ಈ ಎಲ್ಲಾನು ಕಳಿಸ್ತಾರೆ, ಒಳ್ಳೆ ಡಿಮ್ಯಾಂಡ್ ಇದೆ. ಈಗ ಈ ದೇಶಗಳಲ್ಲಿ ಬೇಡಿಕೆ ಇದೆ ಅಂದ್ರೆ ಇದಕ್ಕೆ ಬಲವಾದ ಕಾರಣ ಇರುತ್ತಲ್ಲ ಸರ್, ಏನಕ್ಕೆ ಬೇಡಿಕೆ ಇದೆ ಅಂತ? ಸರ್ ಮುಖ್ಯವಾಗಿ ಇದು ಒಳ್ಳೆ ಟೇಸ್ಟ್ ಇರ್ತದೆ, ದಿನಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ. ಆಮೇಲೆ ನೋಡೋದಕ್ಕೆ ಕಲರ್ ಇರುತ್ತೆ. ಆಮೇಲೆ ಅಲ್ಲಿ ಇಲ್ಲ ನಾವು ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿದೆ, ಹಂಗೆ ಇಟ್ಟು ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ಬಾಳಿಕೆ ಬರ್ತದಲ್ಲ, ಅದಕ್ಕೆ ತುಂಬಾ ಇಷ್ಟಪಡ್ತಾರೆ. ಮೂಡಲಗಿರಿಯಪ್ಪ ಇಲ್ಲಿ ನಾನು ಜನರಲ್ ಮ್ಯಾನೇಜರ್, ನಾನು ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇರ್ತೀನಿ ನಾನು. ಥ್ಯಾಂಕ್ ಯು.